ನಮಸ್ಕಾರ. ಧನುರ್ಮಾಸ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಲವಾರು ವ್ರತಾಚರಣೆಗಳಿವೆ. ಆ ಎಲ್ಲ ವ್ರತಾಚರಣೆಗಳಲ್ಲಿ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಮತ್ತು ವ್ರತಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಹಾಗಾದರೆ ಧನುರ್ಮಾಸ ಅಂತಂದರೆ ಏನು, ಧನುರ್ಮಾಸದಲ್ಲಿ ಮಾಡುವಂತಹ ವ್ರತಾಚರಣೆಯ ವಿಧಿ ವಿಧಾನಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾವು ನೋಡಿದ್ರೆ ಇದರ ಸಂಪೂರ್ಣವಾದ ಮಾಹಿತಿ ತಮಗೆ ಗೊತ್ತಾಗುತ್ತೆ. ಮೊದಲು ಧನುರ್ಮಾಸ ಅಂತಂದರೆ ಸೂರ್ಯದೈವ ವೃಶ್ಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡುವಂತಹ ಆ ಒಂದು ಸಂಕ್ರಮಣ ಧನುರ್ಮಾಸ ಅಂತ ಕರಿತೀವಿ. ಯಾವ ರಾಶಿಯಲ್ಲಿ ಸೂರ್ಯದೈವ ಸಂಚಾರ ಮಾಡ್ತಾನೆ ಆ ಒಂದು ರಾಶಿನ ನಾವು ಮಾಸ ಅಂತ ಕರೆಯಲಾಗ್ತದೆ. ಯಾಕಂದರೆ ನಾವೆಲ್ಲರೂ ಫಾಲೋ ಮಾಡುವಂತಹ ಸಿದ್ಧಾಂತ ಸೂರ್ಯ ಸಿದ್ಧಾಂತ. 14ನೇ ತಾರೀಕು ಜನವರಿಗೆ ಧನುಸ್ಸಿನಿಂದ ಮಕರಕ್ಕೆ ಸಂಕ್ರಮಣ ಮಾಡ್ತಾನೆ. ಸಂಕ್ರಮಣ ಅಂತಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯದೈವ ಸಂಚಾರ ಮಾಡುವಂತಹ ಒಂದು ಪ್ರಕ್ರಿಯೆ. ಸಾಮಾನ್ಯವಾಗಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅಂತ ಎರಡು ವಿಭಾಗಗಳಿವೆ. ಸೂರ್ಯದೈವ ಮಿಥುನ ರಾಶಿಯಿಂದ ಧನುಸು ರಾಶಿಗೆ ಅಂದರೆ ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಮತ್ತು ಧನುಸ್ಸು ಈ ರೀತಿಯಾಗಿ ಸಂಚಾರ ಮಾಡುವಂತಹ ಒಂದು ಸಂದರ್ಭನ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಮತ್ತು ಧನುಸ್ಸಿನಿಂದ ಪುನಃ ಮಿಥುನ ರಾಶಿ ಅಂದರೆ ಧನುಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ ಮತ್ತು ಮಿಥುನ ರಾಶಿ ಈ ರೀತಿಯಾಗಿ ಸಂಚಾರ ಮಾಡುವಂತಹ ಒಂದು ಕ್ರಿಯೆನ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಸಾಮಾನ್ಯ ಜನರಿಗೆ ನಮಗೆಲ್ಲರಿಗೂ ಹೇಗೆ ಹಗಲು ಮತ್ತು ರಾತ್ರಿ ಅನ್ನೋದಿರುತ್ತೆ, ಅದೇ ರೀತಿಯಾಗಿ ದೈವಾನುದೈವತೆಗಳಿಗೆ ದಕ್ಷಿಣಾಯನ ಪುಣ್ಯಕಾಲನ ರಾತ್ರಿಯ ಒಂದು ಸಮಯ ಮತ್ತು ಉತ್ತರಾಯಣ ಪುಣ್ಯಕಾಲನ ಬೆಳಗಿನ ಒಂದು ಸಮಯ ಅಂತ ಕರೆಯಲ್ಪಡುತ್ತೆ. ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಅಂತಂದರೆ ಧನುರ್ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಪೂಜೆಗೆ ದೈವಗಳ ಒಂದು ಸಂಪೂರ್ಣವಾದ ಅನುಗ್ರಹ ನಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿ ಮಹಾವಿಷ್ಣುವಿನ ಒಂದು ಆರಾಧನೆ ಮಾಡೋದು, ಮಹಾವಿಷ್ಣುವಿನ ಪಾರಾಯಣ ಮಾಡೋದು ಮತ್ತು ವಿಷ್ಣು ಸಹಸ್ರನಾಮನ ಮನೆಯಲ್ಲಿ ಜಪ ಮಾಡೋದು ಬಹಳ ವಿಶೇಷ. ಕಾರ್ತಿಕ ಮಾಸದಲ್ಲಿ ಹೇಗೆ ಶಿವನ ಒಂದು ಆರಾಧನೆ ನಾವು ಮಾಡ್ತೀವಿ, ಅದೇ ರೀತಿ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆ ಮಾಡೋದು ತುಂಬ ಪುಣ್ಯದ ಕೆಲಸ. ಮತ್ತು ಆ ದೇವರನ್ನು ನಾವು ಒಲಿಸ್ಕೊಳ್ಳೋಕ್ಕೆ ಇಂಥ ಒಂದು ಸಮಯ ಬಿಟ್ಟರೆ ಬೇರೆ ಯಾವ ಒಂದು ಸಮಯನೂ ಸಿಗಲ್ಲ. ಆ ಕಾರಣಕ್ಕೇ ಧನುರ್ಮಾಸನ ಶೂನ್ಯ ಮಾಸ ಅಂತ ಕರಿತೀವಿ. ಶೂನ್ಯ ಮಾಸ ಅಂತಂದರೆ ಈ ಮಾಸದಲ್ಲಿ ಯಾವುದೇ ಹೊಸ ಕಾರ್ಯಗಳು, ಹೊಸ ವಾಹನ ಖರೀದಿ ಮಾಡೋದು, ಹೊಸ ಆಸ್ತಿ ನೋಂದಣಿ ಮಾಡ್ಕೊಳ್ಳೋದು, ವಿವಾಹ, ಮುಂಜಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಧನುರ್ಮಾಸದಲ್ಲಿ ಮಾಡಲ್ಲ. ಇದಕ್ಕೆ ಕಾರಣ ಏನಂತಂದರೆ ಈ ಮಾಸ ವಿಷ್ಣುವಿನ ಒಂದು ಆರಾಧನೆಗೆ ಮೀಸಲಾಗಿರತಕ್ಕಂತಹ ಮಾಸ. ಹಾಗಾದರೆ ಧನುರ್ಮಾಸ ಹೇಗೆ ಪ್ರಾರಂಭ ಆಗಿದ್ದು, ಧನುರ್ಮಾಸದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಒಂದು ದಿನ ಬ್ರಹ್ಮದೇವ ಹಂಸ ಪಕ್ಷಿಯ ಒಂದು ರೂಪ ತಗೊಂಡು ಸ್ವರ್ಗಲೋಕದಿಂದ ಭೂಲೋಕ ಸಂಚಾರ ಮಾಡೋಕ್ಕೆ ಬರ್ತಾರೆ. ಬ್ರಹ್ಮದೇವ ಇಲ್ಲಿ ಭೂಲೋಕ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಸೂರ್ಯದೇವ ಅವನ ಶಾಖ ಮತ್ತು ಬೆಳಕನ್ನು ಬ್ರಹ್ಮದೇವನ ಮೇಲೆ ಪ್ರಯೋಗ ಮಾಡ್ತಾನೆ. ತಕ್ಷಣ ಕುಪಿತಗೊಂಡ ಬ್ರಹ್ಮದೇವ ಸೂರ್ಯದೇವನಿಗೆ ಶಾಪ ಕೊಡ್ತಾನೆ, ನಿನ್ನ ಒಂದು ತೇಜಸ್ಸು ಕ್ಷೀಣವಾಗಲಿ ಅಂತ. ತದನಂತರ ಸೂರ್ಯದೇವ ತನ್ನ ಬೆಳಕನ್ನು ಕ್ಷೀಣವಾಗಿಸ್ತಾನೆ. ಆಗ ಇಡೀ ಭೂಲೋಕ ಸೂರ್ಯನ ಬೆಳಕಿಲ್ದೇನೆ ಅಲ್ಲೋಲ ಕಲ್ಲೋಲಾಗುತ್ತೆ. ಆಗ ಋಷಿಮುನಿಗಳು ಹಲವಾರು ವರ್ಷ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡ್ತಾರೆ. ನಂತರ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಈ ಒಂದು ಶಾಪ ವಿಮೋಚನೆಗೆ ಒಂದು ಪರಿಹಾರನ ಸೂಚಿಸ್ತಾರೆ. ಸೂರ್ಯದೇವ ಧನುಸು ಮಾಸದಲ್ಲಿ ವ್ರತಾಚರಣೆ ಮಹಾವಿಷ್ಣುವನ್ನು ಕುರಿತು ಮಾಡಿದಾಗ ತಾನು ಕೊಟ್ಟಿರತಕ್ಕಂತಹ ಶಾಪ ವಿಮೋಚನೆ ಆಗುತ್ತೆ ಅಂತ ಪರಿಹಾರ ಸೂಚಿಸ್ತಾರೆ. ಇದನ್ನು ಅನುಸರಿಸಿದ ಸೂರ್ಯದೇವ 16 ವರ್ಷಗಳ ಕಾಲ ನಿರಂತರವಾಗಿ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಒಂದು ವ್ರತನ ಮಾಡ್ತಾರೆ. ತದನಂತರ ಸೂರ್ಯದೇವನಿಗೆ ತನ್ನದೇ ಆದ ಕಾಂತಿ ಮತ್ತು ಶಾಪದಿಂದ ವಿಮೋಚನೆ ಹೊಂದುತ್ತಾರೆ. ಹೀಗೆ ಇದು ಸೂರ್ಯದೇವನಿಂದ ಪ್ರಾರಂಭ ಆಗಿ ನಂತರ ಜನಸಾಮಾನ್ಯರಲ್ಲೂ ಈ ಪೂಜೆಯ ಒಂದು ವ್ರತಾಚರಣೆ ಪ್ರಸಿದ್ಧಿಯಾಯಿತು. ಹಾಗಾದರೆ ಧನುರ್ಮಾಸದಲ್ಲಿ ಯಾವ ಪೂಜೆ ಮಾಡಬೇಕು, ಯಾವ ವ್ರತ ಮಾಡಬೇಕು ಮತ್ತು ಅದರ ವಿಧಿವಿಧಾನಗಳೇನು ಅನ್ನೋದ್ರ ಬಗ್ಗೆ ನೋಡೋಣ. ಪ್ರಮುಖವಾಗಿ ನಾಳೆಯಿಂದ ಶುರುವಾಗತಕ್ಕಂತಹ ಧನುರ್ಮಾಸ ವ್ರತಾಚರಣೆ ಅಂದರೆ 16 ಡಿಸೆಂಬರ್ 2024ರಿಂದ 14 ಜನವರಿ 2025ರವರೆಗೂ ಈ ಒಂದು ವ್ರತಾಚರಣೆ ಮಾಡೋದು ಬಹಳ ಮುಖ್ಯ. ಈ ಒಂದು ಅವಧಿಯಲ್ಲಿ ಸೂರ್ಯೋದಯಕ್ಕೂ 4 ಗಂಟೆ ಮುಂಚಿತವಾಗಿ ಎದ್ದೇಳೋದು ಬಹಳ ಮುಖ್ಯ. 1 ಗಂಟೆ 24 ನಿಮಿಷ, 4 ಗಂಟೆ 96 ನಿಮಿಷ,
ಅಂದರೆ ಸೂರ್ಯೋದಯಕ್ಕೂ 96 ನಿಮಿಷದ ಮುಂಚಿತವಾಗಿ ಎದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸೋದು ಬಹಳ ಮುಖ್ಯ. ಉದಾಹರಣೆಗೆ 6 ಗಂಟೆಗೆ ಸೂರ್ಯೋದಯ ಆದರೆ ಅಲ್ಲಿಂದ 96 ನಿಮಿಷ ಮುಂಚಿತವಾಗಿ ಅಂದರೆ 4:15 ಎದ್ದು 4:15ರಿಂದ 6 ಗಂಟೆ ಒಳಗೆ ಎಲ್ಲ ಪೂಜೆಗಳನ್ನು ಮುಗಿಸೋದು ಬಹಳ ವಿಶೇಷ ಆಗುತ್ತೆ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ಮನೆಯ ಸಮೀಪವಿರುವ ಅರಳಿಕಟ್ಟೆಗೆ ಹೋಗಿ ಅರಿಶಿನ, ಕುಂಕುಮ ಮತ್ತು ಮಣ್ಣಿನ ತುಪ್ಪದ ದೀಪ ಹಚ್ಚೋದು ಬಹಳ ಮುಖ್ಯ. 2 ದೀಪ ಹಚ್ಚಬೇಕಾಗ್ತದೆ. ನಂತರ 5 ಪ್ರದಕ್ಷಿಣೆ, 7 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆ ಮಾಡೋದು ವಿಶೇಷವಾದ ಒಂದು ಫಲನ ಕೊಡುತ್ತೆ. ಈ ಧನುರ್ಮಾಸದ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಆಗ್ನೇಯ ಪುರಾಣದಲ್ಲಿ ಸವಿವರವಾಗಿ ಉಲ್ಲೇಖ ಮಾಡಿರತಕ್ಕಂಥದ್ದು. ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲಿ ನಿಧಾನವಾಗಿ ಪ್ರದಕ್ಷಿಣೆ ಮಾಡಬೇಕು ಮತ್ತು ಈಗ ನಾನು ಹೇಳುವಂಥ ಮಂತ್ರನ ಮನಸ್ಸಿನಲ್ಲಿ ಪಠನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ ಮಂತ್ರ ಹೇಗೆ ಬರುತ್ತೆ ಅಂತಂದರೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಮಂತ್ರನ ನಿಧಾನವಾಗಿ ಹೇಳಿಕೊಂಡು ತಾವು ಯಾವ ಒಂದು ಕಾರ್ಯಸಿದ್ಧಿಗೆ ಈ ವ್ರತ ಮಾಡ್ತಾ ಇದ್ದೀರಾ ಅದನ್ನು ನೆನೆಸ್ಕೊಳ್ಳೋದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಹರಳಿ ಮರದ ಹತ್ರ ನೈವೇದ್ಯ ಇಡೋದು ನಿಷಿದ್ಧ. ಕೆಲವು ಜನ ಸಕ್ಕರೆ ಇಡ್ತಾರೆ, ಸಿಹಿ ಪೊಂಗಲ್ ಇಡ್ತಾರೆ, ಎಲೆ, ಅಡಿಕೆ, ಬಾಳೆಹಣ್ಣನ್ನು ನಿಷಿದ್ಧವಾಗಿರತಕ್ಕಂಥದ್ದು. ಕಾರಣ, ಯಾವಾಗ ನೈವೇದ್ಯ ಇಡ್ತೀರಾ ಅಲ್ಲಿ ಇರುವೆಗಳು, ಕಾಗೆಗಳು ಬಂದು ಆ ಒಂದು ಜಾಗನ ಅಶುಚಿಗೊಳಿಸ್ತವೆ. ಆವಾಗ ನೀವು ಮಾಡಿರ್ತಕ್ಕಂತಹ ಪೂಜೆಗೆ ಯಾವುದೇ ರೀತಿಯಾದ ಫಲ ಸಿಗಲ್ಲ. ಇದರ ಜೊತೆಗೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಮತ್ತು ವಿಷ್ಣು ಪಾರಾಯಣ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾವೊಬ್ಬ ವ್ಯಕ್ತಿ ಈ ಒಂದು ಧನುರ್ಮಾಸದ ಅವಧಿಯಲ್ಲಿ ಮನೆಯಲ್ಲಿ ನಿರಂತರವಾಗಿ ವಿಷ್ಣು ಜಪ, ವಿಷ್ಣು ಸಹಸ್ರನಾಮನ ಕೇಳಿಸ್ಕೊತಾ ಇರ್ತಾರೆ ಅಥವಾ ಜಪ ಮಾಡ್ತಾ ಇರ್ತಾರೆ, ಅವರ ಜೀವನದ ಎಲ್ಲ ಕಷ್ಟಗಳನ್ನು ವಿಷ್ಣುದೇವ ನಿವರ್ತಿ ಮಾಡ್ತಾನೆ. ಈ ಧನುರ್ಮಾಸದ ವ್ರತಾಚರಣೆ ಹರಳಿ ಮರ ಸುತ್ತೋದು ಹೆಣ್ಣು ಮಕ್ಕಳು ಮಾತ್ರ, ಗಂಡು ಮಕ್ಕಳು ಸುತ್ತೋ ಹಾಗಿಲ್ಲ. ಗಂಡು ಮಕ್ಕಳು ಬೇವಿನ ಮರಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದು ಬಹಳ ವಿಶೇಷವಾದ ಫಲನ ಸಿಗುತ್ತೆ. ಬೇವಿನ ಮರದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರೋದ್ರಿಂದ ಆರ್ಥಿಕವಾಗಿರತಕ್ಕಂಥ ಅಭಿವೃದ್ಧಿ, ಸಾಲ ಮುಕ್ತ ಜೀವನ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತೀಕರಣ ಆಗೋದು ಬೇವಿನ ಮರದ ಒಂದು ವಿಶೇಷವಾದ ಫಲ ಸಿಗುತ್ತೆ. ಧನುರ್ಮಾಸದಲ್ಲಿ ಅಶ್ವತ್ಥ ಮರ ಮತ್ತು ಬೇವಿನ ಮರಕ್ಕೆ ನಾವು ಮಾಡುವಂಥ ಪ್ರತಿಯೊಂದು ಪೂಜೆಯು ವಿಶೇಷವಾದ ಒಂದು ಫಲನ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅರಳಿ ಮರದಲ್ಲಿ ಮಾಡುವಂತಹ ಒಂದು ವ್ರತಾಚರಣೆಯಲ್ಲಿ ಹೆಣ್ಣುಮಕ್ಕಳು ವಿವಾಹದ ಒಂದು ಭಾಗ್ಯ, ಸಂತಾನ ಭಾಗ್ಯ, ಆರೋಗ್ಯ ಸಂಬಂಧಪಟ್ಟಂಥ ಒಂದು ಸಿದ್ಧಿ ಕಾರ್ಯ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಿದ್ಧಿ ಕಾರ್ಯ ಮತ್ತು ಮನೆ ಕಟ್ಟುವಂತಹ ಯಾವುದೇ ಒಂದು ಕಾರ್ಯಗಳನ್ನು ಸಂಕಲ್ಪ ಮಾಡಿಕೊಂಡು ನಾಳೆಯಿಂದ ಶುರು ಮಾಡಿ 14ನೇ ತಾರೀಕು ಜನವರಿ ಅಂದರೆ ಮಕರ ಸಂಕ್ರಾಂತಿಯವರೆಗೂ ಮಾಡೋದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ವ್ರತಾಚರಣೆಯನ್ನು ನಿಲ್ಲಿಸಬಾರದು. ಯಾಕೆ ಅಂತಂದರೆ ಈ ವ್ರತನ ಮಾಡುವಂಥ ಸಂದರ್ಭದಲ್ಲಿ ಶುಚಿಯಾಗಿರೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಮುಖ್ಯ ಆಗುತ್ತೆ. ಮನೆಯಲ್ಲಿ ಮತ್ತು ಮನೆಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ನಿಷಿದ್ಧ. ಮತ್ತು ಈ ಒಂದು ವ್ರತಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕ್ಷೌರ ಮಾಡಿಸ್ಕೊಳ್ಳೋದು, ಉಗುರು ಕತ್ತರಿಸೋದು ಮಾಡಬಾರ್ದು. ಹೊಸ ಬಟ್ಟೆ ಖರೀದಿ ಹಾಕುವಾಗಿಲ್ಲ. ದೂರ ಪ್ರಯಾಣ ಸಹ ಮಾಡಬಾರ್ದು. ಯಾಕೆ ಅಂತಂದರೆ ಹಲವಾರು ಜನ ಮೊದಲು 2-3 ದಿನ ಉತ್ಸುಕದಿಂದ ಮಾಡ್ತಾರೆ, ತದನಂತರ ಕಾರಣಾಂತರಗಳಿಂದ ಈ ವ್ರತನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಒಂದು ವಿಷಯನ ತಿಳ್ಕೊಳ್ಳಿ, ಈ ವ್ರತ ಪ್ರಾರಂಭ ಮಾಡೋಕ್ಕೂ ಮುಂಚೆ 1000 ಬಾರಿ ಯೋಚನೆ ಮಾಡಿ. ಯಾಕೆ ಅಂತಂದರೆ ಬೇರೆ ವ್ರತಕ್ಕೂ ಈ ವ್ರತಕ್ಕೂ ಬಹಳ ವಿಶೇಷವಾದ ಒಂದು ವ್ಯತ್ಯಾಸ ಇದೆ. ಬೇರೆ ವ್ರತಗಳು ತಾವು ಅರ್ಧಕ್ಕೆ ನಿಲ್ಲಿಸಿದಾಗ ಅದರಿಂದ ಯಾವುದೇ ನಿಮಗೆ ಶುಭ ಅಥವಾ ಅಶುಭ ಫಲ ಸಿಗಲ್ಲ. ಆದರೆ ಧನುರ್ಮಾಸ ವ್ರತ ಅರ್ಧಕ್ಕೆ ನಿಲ್ಲಿಸಿದಾಗ ಅದರಿಂದ ಸಂಪೂರ್ಣವಾದ ಅಶುಭ ಫಲ ತಮಗೆ ದೊರಕಿಸುತ್ತೆ. ಆ ಕಾರಣಕ್ಕೆ ಈ ವ್ರತ ಪ್ರಾರಂಭ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ತದನಂತರ ಈ ಧನುರ್ಮಾಸದಲ್ಲಿ ಶ್ರೀರಂಗ ದರ್ಶನ ಮಾಡೋದು ಬಹಳ ಮುಖ್ಯ. ಅಂದರೆ ಒಂದೇ ದಿನ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ ದೇವರನ್ನ ದರ್ಶನ ಮಾಡೋದು. ಆದಿರಂಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ. ಮಧ್ಯರಂಗ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವ ಶಿವನ ಸಮುದ್ರ ಸಮೀಪದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ. ಮತ್ತು ಅಂತ್ಯರಂಗ ತಿರುಚನಾಪಲ್ಲಿ ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ.
ಈ 3 ದೇವಸ್ಥಾನನ ಒಂದೇ ದಿನ ಯಾರು ದರ್ಶನ ಮಾಡ್ತಾರೆ ಅವರಿಗೆ 1000 ಜನ್ಮ ಮಾಡಿರ್ತಕ್ಕಂಥ ಪಾಪನ ಸಂಪೂರ್ಣವಾಗಿ ನಿವೃತ್ತಿ ಆಗುತ್ತೆ. ಈ ರೀತಿಯಾಗಿ ಆಗ್ನೇಯ ಪುರಾಣದಲ್ಲಿ ಧನುರ್ಮಾಸದ ಒಂದು ವಿಶೇಷ ಫಲ ಮತ್ತು ಧನುರ್ಮಾಸದಲ್ಲಿ ಮಾಡುವಂತಹ ಎಲ್ಲ ಪೂಜೆಗಳಿಗೆ 1000 ವರ್ಷ ನಾವು ಮಾಡಿರ್ತಕ್ಕಂಥ ಪೂಜೆನ ಅನುಗ್ರಹ ಆಗುತ್ತೆ. ಆ ಕಾರಣಕ್ಕೆ ಎಲ್ಲರೂ ಈ ಒಂದು ವ್ರತಾಚರಣೆನ ಭಕ್ತಿಯಿಂದ, ನಿಷ್ಠೆಯಿಂದ ಮತ್ತು ಏಕ ಮನಸ್ಸಿನಿಂದ ಮಾಡೋದು ಬಹಳ ಮುಖ್ಯ. ಯಾರಿಗೆಲ್ಲ ಹರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವರ ಮನೆಯಲ್ಲಿಯೇ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರು ಸಹ ಅದೇ ಪುಣ್ಯ ಅವರಿಗೆ ಲಭಿಸುತ್ತೆ. ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಭಕ್ತಿ, ನಂಬಿಕೆ ಮತ್ತು ಏಕ ಮನಸ್ಸಿನಿಂದ ಮಾಡುವಂತಹ ಸಿದ್ಧಿ ಕಾರ್ಯ. ನಾವು ಮೊದಲನೇ ದಿನ ಯಾವ ಒಂದು ಕಾರ್ಯಕ್ಕೆ ಸಂಕಲ್ಪ ಮಾಡ್ಕೋತೀವಿ ಅದೇ ಕಾರ್ಯನ ಕೊನೆಯವರೆಗೂ ನಾವು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಈ ಒಂದು ವ್ರತಾಚರಣೆ ಮಾಡೋ ಸಂದರ್ಭದಲ್ಲಿ ಯಾವುದೇ ಅಡಚಣೆಗಳು ಬಂದರೂ ಸಹ ನಾವು ಮನಸ್ಸನ್ನು ವಿಚಲಿತ ಮಾಡದೇನೆ ಏಕ ಮನಸ್ಸಿನಿಂದ ಮಾಡಿದಾಗ ತಮಗೆ ಸಂಪೂರ್ಣವಾದ ಮಹಾವಿಷ್ಣುವಿನ ಒಂದು ಅನುಗ್ರಹ ಸಿಗೋದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ನಾಳೆಯಿಂದ ಪ್ರತಿಯೊಬ್ಬರೂ ಈ ಒಂದು ವ್ರತನ ನಿಯಮದಿಂದ, ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಮಾಡಿ ಆ ಮಹಾವಿಷ್ಣುವಿನ ಒಂದು ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತು ತಮ್ಮಲ್ಲಿ ಹಾರೈಸ್ತೀನಿ. ಇಷ್ಟೇಳಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.